ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom 4th ಸೆಮಿಸ್ಟರ್ ಅಥವಾ BBA 4th ಸೆಮಿಸ್ಟರ್ ಇದರಲ್ಲಿರುವಂಥ ಕನ್ನಡ ವಿಷಯದಲ್ಲಿ ಬರುವಂತಹ ಒಂದು ಪದ್ಯ ಗಜಲ್. ಇದರ ಮೇಲೆ ಕೇಳುವಂತಹ 2 ಅಂಕದ ಪ್ರಶ್ನೋತ್ತರಗಳು, 5 ಅಂಕದ ಪ್ರಶ್ನೋತ್ತರಗಳು, 10 ಅಂಕದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ಚಾಪ್ಟರ್ನ ಡಿಸ್ಕಷನ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಇದೆ. ವಾಟ್ಸಪ್ನ ಜಾಯ್ನ್ ಆಗಿ ನಮ್ಮ ಆ್ಯಪ್ ಲಿಂಕ್ನ ಕೊಟ್ಟಿದ್ದೀವಿ. ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ತರಗತಿಯನ್ನು ಜಾಯ್ನ್ ಆದರೆ ಬೇರೆ ಬೇರೆ ವಿಷಯಗಳಿಗೆ PDF ನೋಟ್ಸ್ ಇರ್ಬೋದು, ವಿಡಿಯೋ ನೋಟ್ಸ್ ಇರ್ಬೋದು, ಆಡಿಯೋ ನೋಟ್ಸ್ ಇರ್ಬೋದು ಮತ್ತು ಎಲ್ಲ ಪ್ರಶ್ನೆಗಳಿಗೆ ಬರೀಬೇಕಾದ ಒಂದು ಶಾರ್ಟ್ ಉತ್ತರವನ್ನು ನಿಮಗೆ ಕೊಡ್ತೀವಿ. ಹಾಗೆಯೇ ಎಕ್ಸಾಮ್ಗೆ ಬೀಳುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೂಡ ನಿಮಗೆ ನಮ್ಮ ಆ್ಯಪ್ನಲ್ಲಿ ಸಿಗುತ್ತೆ. ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಕೂಡ ಕೊಟ್ಟಿದ್ದೀವಿ. ನೀವು ಯೂಟ್ಯೂಬ್ನಲ್ಲೂ ಕೂಡ ಮೆಂಬರ್ಶಿಪ್ನ ತೆಗೆದುಕೊಳ್ಬೋದು. ಈಗ ಗಜಲ್ ಪದ್ಯದ ಬಗ್ಗೆ ನೋಡ್ತಾ ಹೋಗೋಣ. ಗಜಲ್ ಪದ್ಯದ ಮೇಲೆ ಕೇಳುವಂಥ 2 ಅಂಕದ ಪ್ರಶ್ನೋತ್ತರಗಳನ್ನ ಮೊದಲು ಚರ್ಚೆ ಮಾಡೋಣ. ಮೊದಲನೇದ್ದು, ಗಜಲ್ ಪದ್ಯ ಬರೆದವರು ಯಾರು, ಅವರು ಯಾವ ಜಿಲ್ಲೆಯವರು? ಹೆಚ್ಚು ಲೆಸನ್ ಮತ್ತು ಪೋಯಮ್ ಮೇಲೆ ಯಾವಾಗಲೂ 2 ಅಂಕಕ್ಕೆ ಕವಿ ಪರಿಚಯದ ಮೇಲೆ ಪ್ರಶ್ನೆಗಳಿರುತ್ತೆ. ಈಗ ಗಜಲ್ ಪದ್ಯ ಅಂತ ಕೊಟ್ಟು ಅದನ್ನು ಬರೆದವರು ಯಾರು, ಅದು ಯಾವ ಜಿಲ್ಲೆಯವರು ಅಂತ ಕೇಳಿರ್ತಾರೆ. ಶ್ರೀಮತಿ HS ಮುಕ್ತಾಯಕ್ಕ, ಇವರು ಕೊಪ್ಪಳದವರು. ಗಜಲ್ ಬರೆದವರು ಮುಕ್ತಾಯಕ್ಕ, ಇವರು ಕೊಪ್ಪಳದವರು. HS ಮುಕ್ತಾಯಕ್ಕ ಅವರ ಜನನ ಮತ್ತು ಜನ್ಮಸ್ಥಳ ತಿಳಿಸಿ. ಅವರು ಹುಟ್ಟಿದ್ದೆಲ್ಲಿ ಮತ್ತು ಯಾವಾಗ ಅನ್ನೋದನ್ನು ಪ್ರಶ್ನೆ ಕೇಳಿದ್ದಾರೆ. 28 ಜನವರಿ 1954 ರಾಯಚೂರು ಜಿಲ್ಲೆ ಕೊಪ್ಪಳದಲ್ಲಿ ಅವರು ಜನಿಸಿದ್ದಾರೆ. HS ಮುಕ್ತಾಯಕ್ಕ ಅವರ ಶಿಕ್ಷಣವನ್ನು ಕುರಿತು ಬರೆಯಿರಿ. ಅಂದರೆ ಮುಕ್ತಾಯಕ್ಕ ಅವರು ಮಾಡಿರುವಂಥ ಎಜುಕೇಷನ್ ಏನು? ಅವರು ತಮ್ಮ BA ಪದವಿಯನ್ನು ಮತ್ತು MA ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡಿದ್ದಾರೆ. HS ಮುಕ್ತಾಯಕ್ಕ ಅವರ ತಂದೆ ತಾಯಿ ಯಾರು? ತಂದೆ ಹೆಸರು ಶಾಂತರಸ, ತಾಯಿ ಹೆಸರು ಲಕ್ಷ್ಮೀದೇವಿ. HS ಮುಕ್ತಾಯಕ್ಕ ಅವರ ವೃತ್ತಿ ಏನು? ಅವರು ಏನು ಕೆಲಸ ಮಾಡ್ತಾಯಿದ್ರು? ರಾಯಚೂರು ಜಿಲ್ಲೆಯ ಮಹಿಳಾ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. HS ಮುಕ್ತಾಯಕ್ಕ ಅವರ 2 ಕವನ ಸಂಕಲನಗಳನ್ನ ಹೆಸರಿಸಿರಿ. ಅಂದರೆ ಕೃತಿ ಇರ್ಬೋದು, ಕವನ ಸಂಕಲನ ಇರ್ಬೋದು. ಕೇಳಿದಾಗ ಬರೀಬೇಕಾಗಿರುವಂಥ ಉತ್ತರ. ನಾನು ಮತ್ತು ಅವನು, ಕವಿ ಕವಿ ತನಾಯಿ. HS ಮುಕ್ತಾಯಕ್ಕ ಅವರ 2 ಪ್ರಶಸ್ತಿಗಳನ್ನು ಹೆಸರಿಸಿರಿ. ಅವ್ರಿಗೆ ಸಿಕ್ಕಂಥ 2 ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ, ರತ್ನಮ್ಮ ಹೆಗಡೆ ಪ್ರಶಸ್ತಿ, ಇವುಗಳು ಸಿಕ್ಕಿದೆ. ಕವಿ ಗಜಲ್ ಪದ್ಯದಲ್ಲಿ ತಮ್ಮನ್ನು ಯಾವುದಕ್ಕೆ ಹೋಲಿಸಿಕೊಂಡಿದ್ದಾರೆ? ಗಜಲ್ ಪದ್ಯದಲ್ಲಿ ಕವಿ ತಮ್ಮನ್ನು ತಾವು ಯಾವುದಕ್ಕೆ ಹೋಲಿಸಿಕೊಂಡಿದ್ದಾರೆ? ಕವಿ ತಮ್ಮನ್ನು ಸೂರ್ಯರಶ್ಮಿಗೆ ಹೋಲಿಸಿಕೊಂಡಿದ್ದಾರೆ, ಹೊಳಪಿನ ಬೆಳದಿಂಗಳಿಗೆ ಹೋಲಿಸಿಕೊಂಡಿದ್ದಾರೆ, ಬೆಳಕಿಗೆ ಹೋಲಿಸಿಕೊಂಡಿದ್ದಾರೆ, ಸಮುದ್ರದ ಅಲೆಗಳಿಗೆ ಹೋಲಿಸಿಕೊಂಡಿದ್ದಾರೆ. ಇನ್ನು ಕವಿ ಪರಿಚಯ ಕೇಳ್ತಾರೆ. ಕವಿ ಹೆಸರು ಕೊಟ್ಟಿರ್ತಾರೆ HS ಮುಕ್ತಾಯಕ್ಕ ಅಂತ. ನೀವು ಬರೀಬೇಕಾಗಿರುವಂಥ ಉತ್ತರ ಮಿನಿಮಮ್ 5 ಪಾಯಿಂಟ್ ಇರಬೇಕಾಗುತ್ತೆ 5 ಅಂಕಕ್ಕೆ. ಕವಿ ಪರಿಚಯ ಕೇಳಿದಾಗ ಕವಿ ಹೆಸರನ್ನು ಬರೀಬೇಕು ನೀವು. ಶ್ರೀಮತಿ HS ಮುಕ್ತಾಯಕ್ಕ. ಜನನ ಅವ್ರದ್ದು 28 ಜನವರಿ 1954. ಜನ್ಮಸ್ಥಳ ರಾಯಚೂರು ಜಿಲ್ಲೆಯ ಕೊಪ್ಪಳ ತಾಲೂಕು. ಅವರ ತಂದೆ ತಾಯಿ ಹೆಸರು ತಂದೆ ಶಾಂತರಸ, ತಾಯಿ ಲಕ್ಷ್ಮೀದೇವಿ. ಅವರ ವೃತ್ತಿ ರಾಯಚೂರು ಜಿಲ್ಲೆ ಮಹಿಳಾ ಕಾಲೇಜಿನ ಉಪನ್ಯಾಸಕರಾಗಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಲೇಖನಗಳ ಬಗ್ಗೆ ಬರೀಬೇಕು. ನಾನು ಮತ್ತು ಅವನು, ಕವಿ ಕವಿ ತನ್ಹಾಯಿ. ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ಪ್ರಶಸ್ತಿ, ರತ್ನಮ್ಮ ಹೆಗಡೆ ಪ್ರಶಸ್ತಿ. ಇದಿಷ್ಟು. ಕವಿ ಹೆಸರು ಬರಬೇಕು, ಜನನ ಬರಬೇಕು, ಜನ್ಮಸ್ಥಳ ಬರಬೇಕು, ತಂದೆ ತಾಯಿ ಬರಬೇಕು, ವೃತ್ತಿ ಬರಬೇಕು, ಲೇಖನಗಳು ಬರಬೇಕು, ಪ್ರಶಸ್ತಿಗಳು ಬರಬೇಕು. ಆಗ ಮಾತ್ರ ನಿಮಗೆ 5 ಅಂಕಗಳು ಸಿಗುತ್ತೆ. ಇನ್ನು ಈ ಕವಿತೆ ಮೇಲೆ ಪ್ರಶ್ನೆ ಕೇಳಿದಾಗ ನೀವು ಬರೀಬೇಕಾಗಿರುವಂಥ ಉತ್ತರವನ್ನು, ಯಾವುದೇ ಪ್ರಶ್ನೆ ಕೇಳಿ 5 ಅಥವಾ 10 ಅಂಕಕ್ಕೆ ನೀವು ಬರೀಬೇಕಾಗಿರೋ ಉತ್ತರವನ್ನು ನೋಡ್ತಾ ಹೋಗೋಣ. ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂದರೆ, ಗಜಲ್ ಪದ್ಯದ ಸಾರಾಂಶವನ್ನು ಕುರಿತು ಬರೆಯಿರಿ ಅಂತ ಕೇಳ್ತಾರೆ. ಗಜಲ್ ಪದ್ಯದಲ್ಲಿ ಕವಯಿತ್ರಿ ತನ್ನನ್ನು ತಾನು ಯಾವುದಕ್ಕೆ ಹೋಲಿಸಿಕೊಂಡಿದ್ದಾರೆ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಪ್ರಶ್ನೆ ಬರುತ್ತೆ. ಯಾವ ಪ್ರಶ್ನೆ ಬಂದರೂ ಕೂಡ ಗಜಲ್ ಮೇಲೆ ನೀವು ಬರೀಬೇಕಾಗಿರುವಂಥ ಕೀ ಉತ್ತರಗಳು, ಯಾವ ಆನ್ಸರ್ಸ್ನ ನೀವು ಬರೆದ್ರೆ ಪೂರ್ತಿ ಅಂಕಗಳು ಸಿಗುತ್ತೆ. ಮೊದಲನೇದು, ಲೇಖಕಿ ತನ್ನನ್ನು ತಾನು ಅರಣ್ಯದ ಹಾದಿ ತಪ್ಪಿರುವ ಸೂರ್ಯರಶ್ಮಿಗೆ ಹೋಲಿಸಿಕೊಳ್ಳುತ್ತಾರೆ. ಅಂದರೆ ಸೂರ್ಯನ ಕಿರಣದ ಹಾಗೆ ಎಲ್ಲಿ ಬೇಕಾದರೂ ಅವಳ ಆಲೋಚನೆಗಳು ಯಾವುದೇ ತಡೆಯಿಲ್ಲದೆ ನುಗ್ಗಬಲ್ಲೆ ಅಂತ ಹೇಳ್ತಾಳೆ. ಇದು ಅವಳ ವ್ಯಕ್ತಿತ್ವ ಸ್ವಾತಂತ್ರ್ಯವನ್ನು ಹೇಳುತ್ತದೆ. ಕವಿ ತನ್ನನ್ನು ತಾನು ಮೊದಲು ಸೂರ್ಯರಶ್ಮಿಗೆ, ಅರಣ್ಯದಲ್ಲಿ ಹಾದಿ ತಪ್ಪಿರುವ ಸೂರ್ಯರಶ್ಮಿಗೆ ಹೋಲಿಸ್ಕೊಳ್ತಾಳೆ. ಈ ಹಾದಿ ತಪ್ಪಿರುವ ಸೂರ್ಯರಶ್ಮಿ ಅಂದರೆ ಏನು? ಸೂರ್ಯನ ಕಿರಣ ಹೇಗೆ ಎಲ್ಲಿ ಬೇಕಾದರೂ ನುಗ್ಗಬಹುದು, ಹಾಗೆ ಅವಳ ಆಲೋಚನೆ, ಅವಳ ಮನಸ್ಸು ಎಲ್ಲಿಯಾದರೂ ನುಗ್ಗಬಹುದು ಅಂತ ಹೇಳ್ತಾ ಇದ್ದಾಳೆ. ಇದೇನನ್ನು ಹೇಳುತ್ತೆ? ವ್ಯಕ್ತಿತ್ವದ ಸ್ವಾತಂತ್ರ್ಯವನ್ನು ಹೇಳುತ್ತೆ. ಎಲ್ಲಿಯಾದರೂ ಹೋಗ್ಬೋದು ಅನ್ನೋದನ್ನು ಸೂಚಿಸುತ್ತೆ. ಮನಸ್ಸು ಅನ್ನೋದು ಎಲ್ಲಿಯಾದರೂ ಹೋಗ್ಬೋದು. ನಕ್ಷತ್ರದ ಹೊಳಪಿಗೆ ಕಣ್ಣುಗಳು ಕರಗುವಂತೆ ಜೀವನದಲ್ಲಿ ಬರುವ ಎಲ್ಲ ಘಟನೆಗಳು ಕರಗುತ್ತಾ ಹೋಗುತ್ತವೆ ಎಂದು ಹೇಳುತ್ತಾಳೆ. ಇದು ಮೃದು ಸ್ವಭಾವವನ್ನು ಸೂಚಿಸುತ್ತದೆ. ಕವಿ ತನ್ನನ್ನು ತಾನು ನಕ್ಷತ್ರದ ಹೊಳಪಿಗೆ ಹೋಲಿಸ್ಕೊಳ್ತಾಳೆ. ಈ ನಕ್ಷತ್ರದ ಹೊಳಪನ್ನು ನೋಡುವಾಗ ಕಣ್ಣುಗಳು ಕರಗದಂತೆ ಕಾಣುತ್ತೆ. ಆಗುತ್ತೆ. ಇದನ್ನು
ಎದಕ್ಕೆ ಹೋಲಿಸ್ತಾ ಇದ್ದ ಅಂದರೆ ಜೀವನದಲ್ಲಿ ಬರುವಂಥ ಎಂತಹ ಕಷ್ಟಗಳೇ ಇರ್ಬೋದು, ಸುಖದ ಸಂದರ್ಭಗಳೇ ಇರ್ಬೋದು, ಸೊ ಅವುಗಳಿಗೆ ತಾನು ಸಲೀಸಾಗಿ ಕರಗಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇದೇನನ್ನು ಹೇಳುತ್ತೆ? ಅವಳ ಮೃದು ಸ್ವಭಾವವನ್ನು ಸೂಚಿಸುತ್ತೆ. ಮೊದಲನೇದು ವ್ಯಕ್ತಿತ್ವ ಸ್ವಾತಂತ್ರ್ಯವನ್ನು ಹೇಳ್ತಾ ಇತ್ತು, ಇದು ಅವಳ ಮೃದು ಸ್ವಭಾವವನ್ನು ಹೇಳುತ್ತೆ. ಬೆಳದಿಂಗಳ ಬೆಳಕಿನಲ್ಲಿ ನಿಂತು ಮದೋನ್ಮತ ರಾತ್ರಿಯಾಗಿರುವೆ ಎಂದು ಹೇಳುತ್ತಾಳೆ. ಅಂದರೆ ಗಾಂಭೀರ್ಯ ಸೌಂದರ್ಯದ ಸ್ವಭಾವ ಮೂಡಿಸಿಕೊಂಡು ಇರುವುದಾಗಿ ಹೇಳುತ್ತಾಳೆ. ಅಂದರೆ ಲೇಖಕಿ ತನ್ನನ್ನು ತಾನು ಬೆಳದಿಂಗಳ ಬೆಳಕಿನಲ್ಲಿ ಮದೋನ್ಮತ ರಾತ್ರಿ ಆಗಿರುವೆ ಅಂತ ಹೇಳ್ತಾ ಇದ್ದಾಳೆ. ಇದರ ಅರ್ಥ ಏನಂದರೆ ತಾನು ಗಾಂಭೀರ್ಯವಾಗಿದ್ದೇನೆ ಮತ್ತು ಸೌಂದರ್ಯದ ಸ್ವಭಾವವನ್ನು ಮೂಡಿಸಿಕೊಂಡಿದ್ದೇನೆ, ಸೌಂದರ್ಯವನ್ನು ಸ್ವಭಾವದ ಮೂಲಕ ಅಳಿಯುವಂಥ ಗುಣವನ್ನು ಹೊಂದಿದ್ದೇನೆ ಅಂತ ಹೇಳ್ತಾ ಇದ್ದಾಳೆ. ಸಮುದ್ರದ ಅಲೆಗಳು ದಂಡೆಗೆ ಬಂದು ಅಪ್ಪಳಿಸುವಂತೆ ನಿರಂತರವಾಗಿ ಹೊಸ ಭಾವನೆಗಳು ಬಂದು ಹೋಗುತ್ತವೆ ಎಂದು ಹೇಳುತ್ತಾಳೆ. ಇದು ನಾವೀನ್ಯತೆಯನ್ನು ಸೂಚಿಸುತ್ತದೆ. ಹೇಗೆ ಸಮುದ್ರದ ಅಲೆಗಳು ಒಂದಾದ ನಂತರ ಬಂದು ಸಮುದ್ರದ ದಂಡೆಗೆ ಬರೆಯುತ್ತೆ, ಹಾಗೆ ಇವರ ಮನಸ್ಸಿನಲ್ಲಿ ಭಾವನೆಗಳು ಒಂದಾದ ನಂತರ ಹೊಸ ಭಾವನೆಗಳು ಮೂಡ್ತಾ ಇವೆ. ಇದು ನಾವೀನ್ಯತೆಯನ್ನು ಸೂಚಿಸುತ್ತದೆ. ಬದುಕು ಒಮ್ಮೆ ಮರುಭೂಮಿ ಆದಂತೆ ಒಮ್ಮೆ ಓಯಾಸಿಸ್ನ ಹಸಿರು ದ್ವೀಪದಂತೆ ಆಗುತ್ತದೆ ಎಂದು ಹೇಳಿದ್ದಾಳೆ. ಅಂದರೆ ಒಮ್ಮೆ ದುಃಖ ಬಂದು ಮರುಭೂಮಿ ಅಂತ ಅನಿಸುತ್ತೆ, ಒಮ್ಮೆ ಖುಷಿ ಬಂದು ಸಂತೋಷ ಬಂದು ಓಯಾಸಿಸ್ ಹಸಿರು ಓಯಾಸಿಸ್ನಂತೆ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಸಂಜೆಯ ಸೌಂದರ್ಯವು ಇದು ಶಿಶಿರ ಋತುವಿನ ಎಲೆ ಉದುರುವಂತೆ ಜೀವನದಲ್ಲಿ ಕಷ್ಟ ಸುಖಗಳನ್ನು ಸಮನಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾಳೆ. ಅಂದರೆ ಒಂದೊಂದು ಸಲ ಸಂಜೆ ಅನಿಸುತ್ತೆ ಜೀವನ, ಒಂದೊಂದು ಸಲ ಋತು ಮುಗಿದು ಎಲೆ ಉದುರಿ ಹೋಗುವಂಥ ಗಿಡದ ರೀತಿ ಭಾವನೆ ಅನಿಸುತ್ತೆ, ಹಾಗೆ ಕಷ್ಟ ಸುಖಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾಳೆ. ತಮ್ಮ ಜೀವನವು ಆಕಾಶದಲ್ಲಿರುವ ಮೋಡದಂತೆ ಮುಕ್ತವಾಗಿದೆ ಎನ್ನುತ್ತಾಳೆ. ಸದಾ ಜನರ ಸಮಾಜದ ಕಟ್ಟುನಿಟ್ಟು ನಿಯಮಗಳಿಗೆ ಟೀಕೆಗಳಿಗೆ ಹೆದರುವುದಿಲ್ಲ ಎಂದು ಹೇಳುತ್ತಾಳೆ. ಕೊನೆಯದಾಗಿ ಯಾವುದೇ ನಿರ್ಬಂಧನೆಗಳಿಗೆ ಹೆದರುವುದಿಲ್ಲ ಎಂದು ಹೇಳುತ್ತಾಳೆ. ಸೊ ಯಾವುದೇ ಯಾವ ಜನ ಏನು ಟೀಕೆ ಮಾಡಿದ್ರು, ಏನೇ ಅಪವಾದ ಹಾಕಿದ್ರು, ಏನೇ ಅಂದ್ರೂ ನಾ ಯಾವುದಕ್ಕೂ ಹೆದರುವುದಿಲ್ಲ, ಮುಂದೆ ನುಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸೊ ಇದ್ರದ ಅರ್ಥ ಏನಂದರೆ ಲೇಖಕಿ ತನ್ನ ಬರವಣಿಗೆಗಳನ್ನ ಬರೆದು ಸಾಹಿತ್ಯದಲ್ಲಿ ಸಾಧನೆ ಮಾಡುವಾಗ ಜನರ ಟೀಕೆಗೆ ಒಳಗಾದಾಗ, ಮನಸ್ಸಿನಲ್ಲಿ ಖಿನ್ನತೆಗಳು ಬಂದಾಗ, ಕಷ್ಟಗಳು ಬಂದಾಗ, ದುಃಖಗಳು ಬಂದಾಗ ಅವಳಿಗಾದಂಥ ಭಾವನೆಗಳು ಅವಳು ತನ್ನನ್ನು ತಾನು ಹೇಗೆ ಸುಧಾರಿಸ್ಕೊಂಡ್ಲು ಅನ್ನೋದನ್ನು ಹೇಳ್ತಾ ಇದೆ. ಇದರಲ್ಲಿ ನೆನಪಿಟ್ಕೋಬೇಕಾಗಿರೋದು ಮೊದಲನೇದ್ದು ಸೂರ್ಯರಶ್ಮಿ. ಕವಿ ತನ್ನನ್ನು ಸೂರ್ಯನ ಕಿರಣಗಳಿಗೆ ಹೋಲಿಕೆ ಮಾಡ್ಕೋತಾ ಇದ್ದಾಳೆ. ಎರಡನೇದ್ದು ನಕ್ಷತ್ರದ ಹೊಳಪಿಗೆ ಹೋಲಿಕೆ ಮಾಡ್ತಾ ಇದ್ದಾಳೆ. ಮೂರನೇದ್ದು ಬೆಳದಿಂಗಳಿನ ಬೆಳಕಿಗೆ ಹೋಲಿಕೆ ಮಾಡ್ತಾ ಇದ್ದಾಳೆ. ನಾಲ್ಕನೇದ್ದು ಸಮುದ್ರದ ಅಲೆಗಳಿಗೆ ಹೋಲಿಕೆ ಮಾಡ್ತಾ ಇದ್ದಾಳೆ. ಐದನೇದ್ದು ಮರುಭೂಮಿಗೆ ಹೋಲಿಕೆ ಮಾಡ್ತಾ ಇದ್ದಾಳೆ. ಆರನೇದ್ದು ಓಯಾಸಿಸ್ನ ಹಸಿರಿಗೆ ಹೋಲಿಕೆ ಮಾಡ್ತಾ ಇದ್ದಾಳೆ. ಏಳನೇದ್ದು ಸಂಜೆಯ ಸೌಂದರ್ಯಕ್ಕೆ ಹೋಲಿಕೆ ಮಾಡ್ತಾ ಇದ್ದಾಳೆ. ಅಂದರೆ ಮುಸ್ಸಂಜೆಯಲ್ಲಿರುವಂಥ ಬೆಳಕಿನಿಗೆ ಹೋಲಿಕೆ ಮಾಡ್ತಾ ಇದ್ದಾಳೆ. ಎಂಟನೇದ್ದು ಶಿಶಿರ ಋತುವಿಗೆ, ಅಂದರೆ ಏನು ಬೇಸಿಗೆ ಕಾಲ ಬಂದು ಎಲ್ಲ ಎಲೆಗಳು ಉದುರು ಹೋಗ್ತವೆ ಗಿಡದ್ದು, ಆ ಎಂಟನೇದ್ದು ಶಿಶಿರ ಋತುವಿಗೆ ಹೋಲಿಕೆ ಮಾಡ್ತಾ ಇದ್ದಾಳೆ. ಒಂಬತ್ತನೇದ್ದು ಆಕಾಶದಲ್ಲಿರುವ ಮೋಡದಂತೆ, ಆಕಾಶದ ಮೋಡದಲ್ಲಿ ಯಾವುದೇ ತಡೆಗಳಿರುವುದಿಲ್ಲ, ಅದು ಯಾವಾಗಲೂ ಚಲಿಸ್ತಾನೆ ಇರುತ್ತೆ, ಆ ರೀತಿ. ಒಂಬತ್ತನೇದ್ದು ಆಕಾಶದಲ್ಲಿರುವ ಮೋಡ. ಕೊನೆಯದು ಹತ್ತನೇದ್ದು ಟೀಕೆಗಳಿಗೆ ಹೆದರುವುದಿಲ್ಲ. 10 ಪಾಯಿಂಟ್ ನೀವು ನೆನಪಿಟ್ಕೋಬೇಕು. ಸೂರ್ಯರಶ್ಮಿ, ಅದಕ್ಕೆ ಏನು ಎಕ್ಸ್ಪ್ಲೇನ್ ಬರೀಬೇಕು? ನಕ್ಷತ್ರದ ಹೊಳಪು, ಬೆಳದಿಂಗಳಿನ ಬೆಳಕು, ಸಮುದ್ರದ ಅಲೆಗಳು, ಮರುಭೂಮಿ, ಓಯಾಸಿಸ್, ಸಂಜೆ ಸೌಂದರ್ಯ, ಶಿಶಿರ ಋತು, ಆಕಾಶದಲ್ಲಿರುವ ಮೋಡ, ಕೊನೆಯದಾಗಿ ಜನರ ಟೀಕೆಗಳು. ಈ 10 ಶಬ್ದ ನೆನ್ಪಿಟ್ರೆ ನಿಮ್ಮದು ಓನಾಗಿ ವಾಕ್ಯಗಳನ್ನ ಕ್ರಿಯೇಟ್ ಮಾಡಿನೂ ನೀವು ಬರೀಬೋದು. ಆದರೆ ಈ ಶಬ್ದಗಳನ್ನ ಹಾಕಿ ನೀವು ಆನ್ಸರ್ಸ್ನ ಬರೀಬೇಕಾಗುತ್ತೆ. ಸೊ ಇವುಗಳಿಗೆ ಅಕ್ಯುರೇಟ್ ಉತ್ತರ, ಕೀ ಆನ್ಸರ್ಸ್, KUD ಕೀ ಆನ್ಸರ್ಸ್, ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್, ಯಾವುದನ್ನು ಓದಬೇಕು, ಹೇಗೆ ಶಾರ್ಟ್ಕಟ್ನಲ್ಲಿ ಓದಬೇಕು, ಇವೆಲ್ಲವೂ ಬೇಕಂದರೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ ಇದೆ. ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ತರಗತಿಗಳನ್ನ ಜಾಯ್ನ್ ಆದರೆ ಸಿಗುತ್ತೆ. ಹಾಗೆಯೇ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಕೂಡ ಕೊಟ್ಟಿದ್ದೀವಿ. ಯೂಟ್ಯೂಬ್ ಮೆಂಬರ್ಶಿಪ್ನು ನೀವು ತೆಗೆದುಕೊಳ್ಬೋದು. ಹಾಗೆ ವಾಟ್ಸಪ್ ಗ್ರೂಪ್ ಲಿಂಕ್ನ ಕೊಟ್ಟಿದ್ದೀವಿ, ವಾಟ್ಸಪ್ನ ನೀವು ಜಾಯ್ನ್ ಆಗಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿಯೊಂದಿಗೆ ಸಿಗೋಣ.